ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕೇಂದ್ರ ಸರ್ಕಾರ ಬರ ಪರಿಹಾರ ಈಗ ಘೋಷಿಸಿದೆ. ಯಾಕೆ ಮುಂಚೆ ಬರ ಪರಿಹಾರ ಘೋಷಣೆ ಮಾಡಿಲ್ಲ ಎಂದು ನಟ ಪ್ರಕಾಶ್ ರಾಜ್ ಪ್ರಶ್ನೆ ಮಾಡಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಸೆಂಬರ್ನಲ್ಲಿ ಬರ ಪರಿಹಾರ ಕೊಡ್ರಿ ಅಂದ್ರೆ ಯಾಕೆ ಕೊಡ್ಲಿಲ್ಲ? ನಮ್ಮ 28 ಸಂಸದರು ಯಾಕೆ ಮಾತನಾಡಲಿಲ್ಲ? ಹಲ್ಲು ಕಿಸ್ಕೊಂಡು ನಿಂತಿದ್ರು. ಮಹಾಪ್ರಭುಗಳು 2015ರಲ್ಲಿ 100 ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂದಿದ್ರಲ್ಲ, ಈಗ 10 ಆದ್ರೂ ಸ್ಮಾರ್ಟ್ ಸಿಟಿ ತೋರಿಸಿ. ಯಾಕೆ ಸುಳ್ಳು ಹೇಳಿಕೊಂಡು ಓಡಾಡುತ್ತಿದ್ದೀರಾ? ಯಾಕೆ ಹೇಳ್ತೀರಾ ಅಂತ ನೀವು ನನಗೆ ಕೇಳುವ ಹಾಗಿಲ್ಲ. ಯಾಕಂದ್ರೆ ನಾನು ನಿಮಗಿಂತ ದೊಡ್ಡವನು, ಯಾಕಂದ್ರೆ ನಾನು ವೋಟ್ ಹಾಕಿದವನು. ನೀನು ನಮಗೆ ಯಾಕೆ ಸುಳ್ಳು ಹೇಳಿದಿ? ಈಗ ಮತ್ತೊಂದು ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಮೊದಲೇ ಕೊಟ್ಟ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ, ಮತ್ತೆ ಈಗ ಗ್ಯಾರಂಟಿ ಅಂತಿದ್ರಲ್ಲ. ಮಾಯಾ ಪ್ರಭು ಮಾತಿಗೆ ದರ್ಶನ ಕೊಡೋದು, ರಾಜನ ಹಂಗೆ ಬರೋದು, ದಿನಕ್ಕೆ 5 ಡ್ರೆಸ್ ಹಾಕೋದು. ಯಾವ ದೊಣ್ಣೆ ನಾಯಕ ನೀನು? ನಿನ್ನ ಮನೆ ದುಡ್ಡು ತಂದಿದೆಯೇನಪ್ಪ ಎಂದು ಪ್ರಶ್ನಿಸಿದರು. ನಮಗೆ ಏನೇನು ಮಾತು ಕೊಟ್ಟಿರಿ, ನಿಮ್ಮನ್ನು ಮತ್ತೆ ನಾವು ಯಾಕೆ ಆರಿಸ್ಬೇಕು, ಇಲ್ಲ ಆರಿಸಬಾರ್ದ? ಈ ಮಾತುಕತೆ, ಈ ಸಂವಾದ ನಮಗೆ ನಮ್ಮ ಸಹ ಭಾರತೀಯರೊಡನೆ, ನಮ್ಮ ಜನರೊಡನೆ ನಾವು ಮಾತಾಡಬೇಕು. 10 ವರ್ಷ ಆಯಿತು ಅವ್ರ ಭಾಷೆಯಲ್ಲಿ ಆಳ್ವಿಕೆ, ನಮ್ಮ ಭಾಷೆಯಲ್ಲಿ ಆಡಳಿತ. ಅವ್ರ ಭಾಷೆಯಲ್ಲಿ ಆಳ್ವಿಕೆ ಯಾಕಂದ್ರೆ ಅವರು ಮಹಾಪ್ರಭುಗಳು, ರಾಜರಂಗ ಆಳ್ವಿಕೆ ನಡೆಸ್ಯಾರ ಅವರು. ನಮಗೆ ಸಂವಿಧಾನದಲ್ಲಿ ಆಳೋರು ಬೇಕಿಲ್ಲ, ನಮಗೆ ಆಡಳಿತ ಮಾಡೋರು, ಗವರ್ನೆನ್ಸ್ ಮಾಡೋರು ಬೇಕಿತ್ತು. ಕರ್ನಾಟಕದಿಂದ ನಾವು ಒಂದು 27 ಮಂದಿ ಪ್ರತಿನಿಧಿಗಳನ್ನು ಕಳಿಸಿದ್ವಿ. ಇದ್ದ ಇನ್ನೊಂದು ಪಕ್ಷವನ್ನು ನಾವು ಬೇಡ ಅಂತ ಹೇಳಿ, ಅದು ನಾನು ವೋಟ್ ಹಾಕಿದ್ನೋ ಹಾಕಲಿಲ್ವೋ, ನಾನು ವೋಟ್ ಹಾಕದಿದ್ರು ನನ್ನ ಪ್ರಧಾನಿನೇ ತಾನೆ ಅಲ್ವೇ? ಅದು ನಮಗೆ ಸಂವಿಧಾನ ಕೊಟ್ಟರು ಹಕ್ಕು. ನಾನು ವೋಟ್ ಹಾಕದಿದ್ರು ಆ 27 ಜನರು ನಮ್ಮನ್ನು ಪ್ರತಿನಿಧಿಸೋರು ತಾನೆ. ಸೊ ಕರ್ನಾಟಕದಿಂದ ಒಂದು ಬಹುದೊಡ್ಡ ಸಂಖ್ಯೆ 27 ಮಂದಿ ಪ್ರತಿನಿಧಿಗಳನ್ನು ನಾವು ಕಳಿಸಿ, ಅದರಲ್ಲೇ ರಾಜ್ಯಸಭೆಯಿಂದ 2 ಇಲ್ಲಿಂದ, ಅದರಲ್ಲಿ ಒಬ್ಬರು ನಮಗೆ ಫೈನಾನ್ಸ್ ಮಿನಿಸ್ಟರ್ ಆದರು. ಈ 5 ವರ್ಷ ನೀವು ಡೆಲ್ಲಿಯಲ್ಲಿ ಹಲ್ಕಿಸ್ಕೊಂಡು ಕುಂತ್ಕೊಳ್ಳೋದು ಬಿಟ್ಟು ಕರ್ನಾಟಕಕ್ಕೆ ಏನು ಮಾಡಿದ್ರಪ್ಪ ಅಂತ ಕೇಳಬೇಕು ಬಿಡೋ ನಮಗೆ, ಅಲ್ಲೇ ಏನು ಮಾಡಿದ್ರಿ? ಅಲ್ಲೋ ಕುಂತು ಹಲ್ಕಿಸಿದ್ರು ಅಂದ್ರೆ ನಿಮಗೆ ನಾವು ನಮ್ಮನ್ನು ಪ್ರತಿನಿಧಿಸಿ ನಮ್ಮ ಸಮಸ್ಯೆಗಳನ್ನು ಎತ್ತಿ ಹೇಳಿ ಕರ್ನಾಟಕಕ್ಕೆ ಏನು ಬೇಕು ಅನ್ನೋದನ್ನು ಮಾತಾಡ್ರಿ ಅಂದ್ರೆ, ಅಲ್ಲಿ ಹೋಗಿ ಮಹಾಪ್ರಭುಗೆ ಗೋಪುರಕ್ಕೆ ಹೇಳ್ಕೊಂಡು ಹಲ್ಕಿಸ್ಕೊಂಡು ಕುಂತು ಈಗ ಮತ್ತೆ ಬಂದು ಓಟ್ ಕೇಳಿದರೆ ಏನು ಮಾಡಿದ್ರಿ ಹೇಳ್ರಪ್ಪ ಅಂತ ಕೇಳಬೇಕು ಬೇಡ? ಅದನ್ನು ಕೇಳಲಿಕ್ಕೆ ನಾ ಬಂದೆ. ನಮ್ಮ ಗುಲ್ಬರ್ಗದ ಜನತೆ ಇರಲಿ, ಕರ್ನಾಟಕದ ಜನತೆ ಇರಲಿ, ಅದನ್ನು ಕೇಳೋದು ನನ್ನ ಹಕ್ಕಪ್ಪ. ನಾನು ಆಡಳಿತ ಹೆಂಗೆ ಮಾಡಿರಿ ಅಂತ ಕೇಳಿದ್ರೆ ನನ್ನ ಹಿಂದೂ ವಿರೋಧಿ ಅಂತಾರೆ ಅಂದ್ಕೊಳ್ಳಿ, ಅವ್ರಿಗೆ ಬೇರೆ ಇಲ್ಲ ನನ್ನ ಯಾಕೆ. ನಾ ಧರ್ಮದ ಬಗ್ಗೆ ಮಾತಾಡೋದೇ ಇಲ್ಲ. ನೋಡಿ, ಇವತ್ತು ಕೇಂದ್ರ ಸರ್ಕಾರ ಒಂದು 3,000 ಮೇಲೆ ಬರಹರಿ ಪರಿಹಾರನ ಈಗ ಘೋಷಿಸಿದೆ. ಇದು ಯಾಕಪ್ಪ ಮೊದಲೇ ಘೋಷಿಸಲಿಲ್ಲ ನೀವು? ಈ 27 ಮಂದಿ ನಾವು ಕೇಳೋ ಪ್ರಶ್ನೆ ಇಷ್ಟೇ. ಕರ್ನಾಟಕಕ್ಕೆ ಬರ ಬಂದಿದೆ ಅಂತ ಒಂದು ರಾಜ್ಯ ಸರ್ಕಾರ ಒಂದು ಸೆಪ್ಟೆಂಬರ್ ಎಂಡ್ನಲ್ಲಿ ನಾವು ಒಂದು ಬರವನ್ನು ಘೋಷಿಸಿ, ನವೆಂಬರ್ನಲ್ಲಿ ಮಹಾಪ್ರಭುಗಳನ್ನು ಅವರ ಚಾಣಕ್ಯರನ್ನ ಭೇಟಿಯಾಗಿ ಹೂ ಕೊಟ್ಟು ಶಾಲ್ ಹಾಕಿ ನಮಗೆ ಕೊಡ್ರಂದ್ರೆ ಕೊಡದೆ ಹಿಂಗೆ ಯಾಕೆ ಆಟಾಡಿಸ್ಕೊಂಡು ಕುಂತಿದ್ರು? ಈ 27 ಮಂದಿ ಯಾಕೆ ಕೇಳಲಿಲ್ಲ? ನಮ್ಮ ಪ್ರತಿನಿಧಿಗಳಲ್ವೇನವರು? ಆ ಮಹಾಪ್ರಭುವಿನ ಆಸ್ಥಾನದಲ್ಲಿ ವಿದೂಷಕರನ್ನು ಕಳಿಸಿವೇನು ನಾವು ಹಲ್ಕಿಸ್ಕೊಂಡು ನಿಂತ್ಕೊಳಕ್ಕೆ? ಹಂಗೇನಿಲ್ರಿ, ಎಲೆಕ್ಷನ್ ಟೈಮ್ನಲ್ಲಿ ಕೇಳಕತ್ತಾರೆ ಇವ್ರು. ಅಂದರೆ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಯ್ತು. ಅಲ್ಲಿ ತನಕ ಯಾಕೆ ತಂದ್ರಪ್ಪ 27 ಮಂದಿ ನೀವು? ಇನ್ನೊಬ್ರು ಫೈನಾನ್ಸ್ ಮಿನಿಸ್ಟ್ರು, ಕರ್ನಾಟಕವನ್ನು ಪ್ರದೇಶದವರು. ಮತ್ತಲ್ಲಿ ಮಹಾಪ್ರಭುಗಳ ಲಾಯರ್ಗಳು ಸುಳ್ಳು ಹೇಳಿದರು. ಅಲ್ಲ, ಈ ಬರ ಪರಿಹಾರ ಕೊಡಬೇಕು ನಾವು, ಅದು ಕೇಂದ್ರಕ್ಕೆ ಬರದ ಮತ್ತೆ ಯಾಕೆ ಸುಪ್ರೀಂ ಕೋರ್ಟ್ಗೆ ಬಂದಾರ ಅಂತ ಸುಳ್ಳೇನಲ್ಲ. ಹೋಗಿದ್ದು ಕೇಳಿದ್ದು ನಿಜ ತಾನೆ. ಈಗ ಸುಪ್ರೀಂ ಕೋರ್ಟ್ ಉಗಿದು ಉಪ್ಪು ಹಾಕಿ ಕೊಡ್ತಿರೋ ಇಲ್ಲೋ ಅಂತ ಅಂದಾದ್ಮೇಲೆ ಈಗೇನೋ ಅನೌನ್ಸ್ ಮಾಡ್ತಾರಂತ, ನಾಳೆ ನಾಡಿದ್ರಾಗ ಈ 27 ಮಂದಿ ಕೂಡ ನಾವು ತಂದ್ವಿ ಅಂತ ಹೊಯ್ಕೊಳ್ಳೋಕೆ ಕುಂತಿರ್ತಾರೆ. ಹೀಗೆ
ಕೋಟ್ಯಾಂತರ ಕರ್ನಾಟಕ ಜನರ ಓಟನ್ನು ತೆಗೆದುಕೊಂಡು ಮಹಾಪ್ರಭುವಿನ ಭಟ್ಟಂಗಿಗಳಲ್ಲಿ ಒಬ್ಬರಾಗೋದಕ್ಕೆ ಒಂದು ಓಟ್ ಆದವರು ನಾವು ಮತ್ತೆ ಆರಿಸ್ಬೇಕಾ ಬೇಡ? ಇದು ನೇರ ಪ್ರಶ್ನೆ, ನನಗೆ ಉತ್ತರ ಹೇಳಬೇಕು ಅವರುಗಳಿಂದ. ಮತ್ತು 5 ವರ್ಷ 10 ವರ್ಷ ಆಳಿದ ಮೇಲೆ ಮತ್ತೆ ಎಲೆಕ್ಷನ್ ಬಂದಾಗ ನಾವು ಸಾಕಷ್ಟು ಹಗರಣಗಳ ಬಗ್ಗೆ ಕೂಡ ಕೇಳ್ತೀವಿ. ಏನ್ ನಡೆಸಿರಿ ನೀವು ಈ ದೇಶದಾಗ? ಈ ಹೋದ 5-10 ವರ್ಷದಾಗ ಏನ್ ಮಾಡಿರಿ? ಏನ್ ಕೊಟ್ರಪ್ಪ ಮಾತು ನಮಗ? 2015ರಲ್ಲಿ ಮಹಾಪ್ರಭುಗಳು ನಾವು 100 ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂತ ಹೇಳಿದ್ರು ಇಲ್ವೋ? 100 ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಒಂದು 10 ತೋರಿಸ್ರಿ. ನಾ ಹೊಸದಾಗಿ ಕೇಳ್ತಿಲ್ಲ, ನಾವು ಪ್ರಜೆಗಳು ಹೊಸದಾಗಿ ಕೇಳ್ತೀವಿ. ಕೊಡ್ತೀನಿ ಅಂತ ಹೇಳಿದಿ ಅಲ್ವ ನೀನು? ಹಂಗತಾನೆ ನಿನ್ನ ಆಯಿಸಿದ್ದು. ಬರ್ತಾರ ಮಹಾಪ್ರಭುಗಳು, ಒಂದು 100 ಸ್ಮಾರ್ಟ್ ಸಿಟಿ ಆಗುತ್ತೆ. ಬರೀ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗದೆ ಭಾರತ ದೇಶದ ಸಣ್ಣ ಸಣ್ಣದರಲ್ಲಿ ಕೂಡ ಉದ್ಯೋಗ ಅವಕಾಶ ಸಿಗುತ್ತೆ. ಅಲ್ಲಿಯ ವಿದ್ಯಾಕೇಂದ್ರಗಳು ಒಳ್ಳೆಯದಾಗತ್ತೆ, ಆಸ್ಪತ್ರೆಗಳು ಬರುತ್ತವೆ, ಕಾಲೇಜುಗಳು ಬರುತ್ತವೆ. 100 ಸ್ಮಾರ್ಟ್ ಸಿಟಿ ಭಾರತ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಹೇಳಿದ್ರು ಅಂದರೆ ಏನೂ ಮಾಡ್ದ ಕುಂತಿಲ್ವಾ ನೀನು? 10 ತೋರಿಸ್ಪ. ನನಗೊಂದು 303 ಜನ ನೀವು MP ಗಳನ್ನು ಕೊಟ್ಟಿರಿ. ಒಬ್ಬೊಬ್ಬ ಒಂದೊಂದು ಹಳ್ಳಿಯನ್ನು ದತ್ತು ತಗೊಂಡು ನಾನೊಂದು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂದ್ರೆ ಒಂದು ತೋರಿಸ್ರಿ. ಹಿಂಗ್ಯಾಕೆ ಸುಳ್ಳು ಹೇಳ್ಕೊಂಡು ಅಡ್ಡಾಡಕತ್ತೀನಿ ನೀನು? ಮಹಾಪ್ರಭು ಒಂದು ವಿಲೇಜ್ ತೋರಿಸ್ರಿ. ನಾನು ಕೇಳೋದು ಸ್ಟ್ರೇಟ್ ಪ್ರಶ್ನೆ, ನನಗೆ ಪ್ರಶ್ನೆಗೆ ಉತ್ತರ ಬೇಕೇ ಹೊರತು ಮತ್ತೆ ನೀನು ಯಾರು ಕೇಳಕ್ಕ ಅಂತ ಕೇಳಂಗಿಲ್ಲ. ನೀನು ನಿನಗಿಂತ ದೊಡ್ಡವ ನಾನು. ನಾವು ಓಟ್ ಹಾಕಿದ್ರೆ ನಮ್ಮ ಸ್ಟ್ಯಾಕ್ಸ್ನಲ್ಲಿ ಬದುಕವ ನೀನು. ನಮ್ಮ ದುಡ್ಡು ನೋಡ್ಕೋದ್ರಿ ಅಂತ ಮಾತು ಕೊಟ್ಟು ಬಂದವರು ನೀವು. ಯಾಕಿಲ್ಲ? ಒಂದು ವಿಲೇಜ್ ಇಲ್ಲ. ಎಲ್ಲಿ ನೋಡಿದ್ರೆ ಏಮ್ಸ್ ಹಾಸ್ಪಿಟಲ್ ಅಂತ ಸುಳ್ಳು ಹೇಳೋದು. ಒಬ್ಬ ಪ್ರಧಾನಮಂತ್ರಿ ಈ ದೇಶದಲ್ಲಿ ದರ್ಬಂಗಲ್ಲಿ ಒಂದು ಏಮ್ಸ್ ಹಾಸ್ಪಿಟಲ್ ಕಟ್ಟಿದ್ದೀನಿ ಅಂತ ಹಚ್ಚ ಹಸಿ ಸುಳ್ಳು ಹೇಳ್ತಾರ ಒಬ್ಬ ಪ್ರಧಾನಮಂತ್ರಿ. ಅದನ್ನು ಕೇಳಬಾರ್ದು ನಾವು? ಅಲ್ಲಿ ಹೋದ್ರೆ ಬಂದು BMMax ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMMax ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMMax ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMMax ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMMax ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.